ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಇವತ್ತಿನ ಶುಕ್ರವಾರದ ಸಂಚಿಕೆಯ ಮೊದಲನೇ ಪ್ರೋಮೋನು ಬಿಟ್ಟಿದ್ದಾರೆ ಅಂತ ಹೇಳ್ಬೋದು. ಪ್ರೋಮೋ ಮಾತ್ರ ಸಖತ್ತಾಗಿ ಮೂಡಿ ಬಂದಿದೆ. ಇಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಹಾಗೆ ನಮ್ಮ ಬಿಗ್ ಬಾಸ್ ಮನಿ ಆಂಟೀಸ್ ಅಂತಾನೆ ಈಗ ಫೇಮಸ್ ಆಗ್ತಾ ಇದ್ದಾರೆ. ಜಾನ್ವಿ ಹಾಗೆ ನಮ್ಮ ಅಶ್ವಿನಿ ಗೌಡ ಅಂತ ಹೇಳ್ಬೋದು. ಅವರಿಬ್ಬರ ನಡುವೆ ಜಗಳ ನಡೆದಿದೆ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಿನ್ನೆ ನಮ್ಮ ಡಾಕ್ ಸತೀಶ್ ಅವರ ಎಲಿಮಿನೇಷನ್ ನ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೋಡ್ತಾ ಇರಬಹುದು. ಎಲ್ಲರೂ ಕೂಡ ಡಾಕ್ ಸತೀಶ್ ಅವರ ಹೆಸರನ್ನು ಬಿಗ್ ಬಾಸ್ ಮನೆಯಿಂದ ಹೊರಗೆ ಹೋಗ್ಬೇಕು ಅಂತ ತೆಗೆದುಕೊಳ್ತಾ ಇದ್ರೆ, ಮೊದಲನೇದಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಏನ್ ಮಾಡ್ತಾರೆ ಅಂದ್ರೆ ಹೋಗಿ ಜಾನ್ವಿ ಅವರ ಹೆಸರನ್ನು ತೆಗೆದುಕೊಳ್ತಾರೆ. ಇವರು ಅಷ್ಟೊಂದು ಸರಿಯಾಗಿ ಆಡ್ತಾ ಇಲ್ಲ, ಎಲ್ಲವನ್ನು ಕೂಡ ಗೆಜ್ಜೆಸದ್ದು ಎಲ್ಲವನ್ನು ಕೂಡ ಮಾಡಿ ನನ್ನ ಮೇಲೆ ಎತ್ತಾಗ್ತಾ ಇದ್ದಾರೆ. ಈ ರೀತಿಯಾಗಿ ಕೆಲವೊಂದಿಷ್ಟು ರೀಸನ್ ಗಳನ್ನು ನಮ್ಮ ರಕ್ಷಿತಾ ಶೆಟ್ಟಿ ಅವರು ಜಾನ್ವಿ ಅವರಿಗೆ ಕೊಡ್ತಾರೆ ಅಂತ ಹೇಳ್ಬೋದು. ಅದಾದ ನಂತರ ಏನ್ ಮಾಡ್ತಾರೆ, ಜಾನ್ವಿ ಅವರು ಕೂಡ ಮತ್ತೆ ನಮ್ಮ ರಕ್ಷಿತಾ ಶೆಟ್ಟಿ ಅವರನ್ನೇ ಟಾರ್ಗೆಟ್ ಮಾಡಿ ಅವರಿಗೆ ಮತ್ತೆ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬೇಕಂತ ಆ ಒಂದು ಎಲಿಮಿನೇಷನ್ ಸಂದರ್ಭದಲ್ಲಿ ಹೇಳ್ತಾರೆ ಅಂತ ಹೇಳ್ಬೋದು. ಇದೇ ಜಗಳ ಈಗ ಮುಂದುವರಿತಾ ಇದೆ ಅಂತ ಹೇಳ್ಬೋದು. ಅಲ್ಲಿ ನಮ್ಮ ಬೆಡ್ರೂಮ್ ಏರಿಯಾಗೆ ಬಂದಂತ ನಮ್ಮ ಜಾನ್ವಿ ಅವರು ಅಶ್ವಿನಿ ಗೌಡ ಹತ್ರ ಮಾತನಾಡ್ತಾ ಇದ್ರು. ಆ ಚೈಲ್ಡ್ ನನ್ನನ್ನು ತುಂಬಾನೇ ಟಾರ್ಗೆಟ್ ಮಾಡಿದ್ರು, ಅವ್ರ ಗ್ರಹಚಾರ ಬಿಡಿಸ್ತೀನಿ ಆ ಚೈಲ್ಡ್ದು ಅಂತ ಹೇಳಿ ಈ ರೀತಿಯಾಗಿ ಮಾತುಗಳನ್ನ ಆಡ್ತಾರೆ ಅಂತ ಹೇಳ್ಬೋದು. ಅದಾದಂತ ಕೆಲವು ಸಮಯದ ನಂತರ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಬೆಡ್ರೂಮ್ ಏರಿಯಾಗಿ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೋದು. ಅಲ್ಲಿ ವಾದ ವಿವಾದಗಳು ಈಗ ಶುರು ಆಗ್ತವೆ ಅಂತ ಹೇಳ್ಬೋದು. ನೀನು ಯಾಕೆ ನನ್ನ ಹೆಸರನ್ನು ತೆಗೆದುಕೊಂಡಿದ್ದೆ ಅಂತ ಹೀಗೆ ಹಲವಾರು ರೀತಿಯಾಗಿ ನಮ್ಮ ಜಾನ್ವಿ ಅವರು ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳ್ಬೋದು. ಆ ಸಮಯದಲ್ಲಿ ನಮ್ಮ ರಕ್ಷಿತಾ ಅವರು ಏನ್ ಹೇಳ್ತಾರೆ ಅಂದ್ರೆ, ನೀವು ನನ್ನನ್ನು ಗೆಜ್ಜ ಸಮಯದಲ್ಲಿ ನನ್ನ ನಾಗವಲ್ಲಿ ರೀತಿಯಾಗಿ ಪೋಟ್ರೆ ಮಾಡ್ತಾ ಇದ್ರೆ, ನೀವು ಮಾಡ್ತಾ ಇರೋದು ಯಾವುದು ಕೂಡ ಸರಿ ಇಲ್ಲ ಅನ್ನುವ ರೀತಿಯಾಗಿ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಹೇಳ್ತಾರೆ ಅಂತ ಹೇಳ್ಬೋದು. ಅಲ್ಲಿ ಜಾನ್ವಿ ಅವರ ನಡುವೆ ತುಂಬಾನೇ ಫ್ರಿಕ್ಷನ್ ಉಂಟಾಗ್ತದೆ. ನಮ್ಮ ಅಶ್ವಿನಿ ಗೌಡ ಅವರು ಕೂಡ ಗರಂ ಆಗ್ತಾರೆ ಅಂತ ಹೇಳ್ಬೋದು. ನನ್ನ ಹೆಸರನ್ನು ಯಾಕೆ ನೀವು ತೆಗೆದುಕೊಳ್ತಾ ಇದೀಯಾ, ಇಡಿಯಟ್ ನೀನು, ಆ ರೀತಿಯಾಗಿ ಬಂದವಳು, ಈ ರೀತಿಯಾಗಿ ಬಂದವಳು, ಚೈಲ್ಡ್ ಚಪಾತಿ, ಈ ರೀತಿಯಾಗಿ ಕೆಲವೊಂದಿಷ್ಟು ಬೇಡವಾದಂತಹ ಪದಗಳನ್ನು ನಮ್ಮ ಅಶ್ವಿನಿ ಗೌಡ ಅವರು ಬಳಸ್ತಾರೆ ಅಂತ ಹೇಳ್ಬೋದು. ಇದು ನಿನ್ ಮನೆ ಅಂತ ಅನ್ಕೊಂಡಿದ್ದೆ, ಹೀಗೆ ಹಾಗೆ ಅಂತ ನಮ್ಮ ಅಶ್ವಿನಿ ಗೌಡ ಹೇಳ್ತಾ ಇದ್ದಂತೆ ಅದಕ್ಕೆ ನಮ್ಮ ಯಾವುದೇ ರೀತಿಯಾಗಿ ಸೈಲೆಂಟ್ ಆಗದೆ ಇರುವಂತ ನಮ್ಮ ರಕ್ಷಿತಾ ಶೆಟ್ಟಿ ಅವರನ್ನು ಇದು ನಿಮ್ಮ ಮನೆಯನ್ನು ಕೂಡ ಅಲ್ಲ ಅಂತ ಹೇಳಿ ಈ ರೀತಿಯಾಗಿ ಟಾಂಗ್ ಗಳನ್ನು ಕೂಡ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಸಖತ್ ಆಗಿರುವಂತಹ ಒಂದು ಟಾಂಗ್ ಅನ್ನು ನಮ್ಮ ರಕ್ಷಿತಾ ಶೆಟ್ಟಿ ಅವರು ಕೊಡ್ತಾ ಇದ್ದಾರೆ. ಯಾರಿಗೂ ಕೂಡ ಹೆದರದಿರುವಂತ ನಮ್ಮ ಅಶ್ವಿನಿ ಗೌಡ ಅವರನ್ನು ನಮ್ಮ ರಕ್ಷಿತಾ ಶೆಟ್ಟಿ ಅವರು ಒಂದು ರೀತಿಯಾಗಿ ಭಯ ಹುಟ್ಟಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಇವತ್ತಿನ ಜಗಳ ಮಾತ್ರ ಸಖತ್ತಾಗಿರ್ತದೆ. ಯಾಕೆಂದ್ರೆ ಇಲ್ಲಿ ಪ್ರೋಮೋನು ಕೂಡ ನೀವು ಎಲ್ಲರೂ ಕೂಡ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿದ್ರೆ ರಕ್ಷಿತಾ ಶೆಟ್ಟಿ ಅವರು ಎಲ್ಲರಿಗೂ ಕೂಡ ಸಖತ್ತಾಗಿ ಟಾಂಗ್ ಕೊಡ್ತಾ ಇದ್ರೆ, ಎಸ್ಪೆಷಲಿ ನಮ್ಮ ಜಾನ್ವಿ ಹಾಗೆ ಅದರ ಜೊತೆಗೆ ಅಶ್ವಿನಿ ಗೌಡ ಅವರಿಗೆ ಸಖತ್ತಾಗಿ ಟಾಂಗ್ ಕೊಡ್ತಾ ಇದ್ರೆ, ಅದರ ಜೊತೆಗೆ ಪಾಸಿಟಿವ್ ಆಗಿ ಅವರು ಕನ್ವರ್ಟ್ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಅದರ ಜೊತೆಗೆ ರಕ್ಷಿತಾ ಶೆಟ್ಟಿ ಅವರೊಂದು ಸ್ಟ್ರಾಂಗ್ ಫಿಮೇಲ್ ಕಂಟೆಸ್ಟೆಂಟ್ ಆಗಿ ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಒಟ್ನಲ್ಲಿ ಒಂದು ರೀತಿಯಾಗಿ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರದೇ ಕರೆಕ್ಟ್ ಅಂತ ಅನಿಸ್ತಾ ಇದೆ. ನೋಡೋಣ, ಎಪಿಸೋಡ್ ಬರೋ ಕೂಡ ವೇಟ್ ಮಾಡಿ ನೋಡೋಣ. ಎಪಿಸೋಡ್ ಆದ್ಮೇಲೆ ಇದ್ರ ಬಗ್ಗೆ ರಿವ್ಯೂ ಅನ್ನ ಮಾಡ್ತಾ ಹೋಗ್ತಾನೆ. ಐ ಹೋಪ್ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಪ್ರತಿಯೊಂದು ಅಪ್ಡೇಟ್ ಗಳನ್ನು ಪಡೆಯಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.